ಟೆಂಪಲ್ನ ಸರ್ಕಾರೀಕರಣ ಸ್ವೀಕಾರ ವಶಪಡಿಸಿಕೊಂಡಿರೋದಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು 1,85,000 ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು 35,000, ಸ್ವಲ್ಪ ಹೆಚ್ಚು ಕಮ್ಮಿ. ಅದರಲ್ಲಿ ಎ ಗ್ರೇಡು 205, ಬಿ ಗ್ರೇಡು 93, ಉಳಿದಿರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸು. ಇನ್ನು 1,50,000 ದೇವಸ್ಥಾನಗಳು ಖಾಸಗಿ. ಎಷ್ಟು? 1,50,000 ದೇವಸ್ಥಾನಗಳು ಖಾಸಗಿ ಇದ್ದಿದೆ. ಸೆಕ್ಷನ್ 41, 42ರಲ್ಲಿ 1997ರಲ್ಲಿ ಜೆ ಎಚ್ ಪಟೇಲರು ಧಾರ್ಮಿಕ ಪರಿಷತ್ ಕಾಯ್ದೆ ಜಾರಿಗೆ ತಂದರು. ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲೇನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು 5 ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ದಾರೆ. 5 ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವಿಡಿಯೋಗಳು ನೋಡಿರ್ಬೋದಲ್ಲ? ಹೌದು, ಹಣದ್ದು ನೀವು ನೋಡಿದ್ದೀರ ಅದೆಲ್ಲ ಹಣ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ಬಂದಿತ್ತು. ಅದಾದ ಮೇಲೆ ಈಗ ವಶಕ್ಕೆ ತಗೊಂಡು 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ಆಮೇಲೆ ಇದೇನು ಹೊಸದೇನಲ್ಲ. ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು 2012ರಿಂದ 13ನೇ ಸಾಲಿನಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ, ಮಹಾಲಕ್ಷ್ಮಿ ಬಡಾವಣೆ, ಪ್ರಸನ್ನ ಗಣೇಶ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಸಂಪಂಗಿ ರಾಮನಗರ, ಮಂಜುನಾಥ ಸ್ವಾಮಿ ದೇವಾಲಯ, ಸಾಣೇಗುರುವನಹಳ್ಳಿ ಗ್ರಾಮ, ಉತ್ತರ ತಾಲೂಕು, ಬೆಂಗಳೂರು, ಆಂಜನೇಯ ಸ್ವಾಮಿ ದೇವಾಲಯ, ಬಂಡೆಟ್ಟಿ ರಸ್ತೆ, ಬಳ್ಳಾರಿ ನಗರ, ಆಮೇಲೆ ಅಹಲ್ಯಾದೇವಿ ದೇವಾಲಯ, ಅದರ ಶ್ರೀರಂಗಪಟ್ಟಣ, ಆಮೇಲೆ 2000 ಮೊನ್ನೆ ಸರ್ಕಾರ ಇತ್ತಲ್ಲ 19ರಿಂದ 23ವರೆಗೂ, ಆಗ ಶನೇಶ್ವರಿ ದೇವಾಲಯ, ಬೆಂಗಳೂರು ಉತ್ತರ ತಾಲೂಕು, ಆಂಜನೇಯ ಸ್ವಾಮಿ ದೇವಾಲಯ, ಶೆಟ್ಟಿಪೇಟೆ, ನಾರಾಯಣ ಶೆಟ್ಟಿಪೇಟೆ, ಜಲದಿಗೆರೆಯಮ್ಮ ಬ್ರ್ಯಾಕೆಟಲ್ಲಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಾಲಯ, ಜಲದಿಗೆರೆ, ಯಡಿಯೂರು ಹೋಬಳಿ. ಆಮೇಲೆ ಹೇಳ್ತೀನಿ, ಇಷ್ಟು ದೇವಸ್ಥಾನಗಳನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಹೇಳ್ತೀನಿ ವಶಕ್ಕೆ ತಗೊಂಡು ಅದರಲ್ಲಿ ಕೆಲವೆಲ್ಲ ವಾಪಸ್ಸು ಕೊಟ್ಟಿದ್ದಾರೆ. ಎಲ್ಲಿ ಅವ್ಯವಹಾರ ಆಗುತ್ತೋ ಇದೆಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರೋದು ಹೇಳ್ತಿರೋದು ನಾನು. ಬಿ ಜೆ ಪಿ ಸರ್ಕಾರದಲ್ಲೇ ಒಟ್ಟು 8 ದೇವಸ್ಥಾನಗಳನ್ನು ಅವರು ಅವಧಿನಲ್ಲೇ ತೊಗೊಂಡಿದ್ರು. ಅಲ್ಲಿ ಅವ್ಯವಹಾರ ಆಗಿತ್ತು ಅಂತೇಳಿ ತೊಗೊಂಡಿದ್ರು. ಈಗ ಅಲ್ಲಿ ನೀವೆಲ್ಲ ವೀಡಿಯೋಗಳು ನೋಡಿದ್ದೀರಲ್ಲ, ಹಣ ತೊಗೊಂಡು ಹೋಗ್ತಿರೋದು ನೋಡಿದ್ದೀರಲ್ಲ, ನಿಮ್ಮ ಮಾಧ್ಯಮಗಳೆಲ್ಲ ಎಲ್ಲ ಟಿ ವಿಗಳಲ್ಲೂ ಬಂತಲ್ಲ. ನನ್ನ ಹತ್ರನೂ ಇದೆ, ಕಳಿಸ್ತೀನಿ ನಿಮಗೆ, ನಿಮ್ಮಂತ ಕಳಿಸ್ತೀನಿ. ಅವ್ಯವಹಾರ ಆಗಿದೆ ಅಂತೇಳಿ ಆಮೇಲೆ ಈ ಥರ ಖಾಸಗಿ ದೇವಸ್ಥಾನವನ್ನು ಈ ಥರ ಆಡಳಿತ ಮಾಡಲಿಕ್ಕೆ ಕಿತ್ಲಾಟ ಇರುತ್ತೆ, ಆ ಥರದ ಅವ್ಯವಹಾರ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ಕೋರ್ಟ್ಗೆ ಅಧಿಕಾರ ಇದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರಿಗೆ ಅಧಿಕಾರ ಇರುತ್ತೆ. 3 ಜನಕ್ಕೆ, ಒಂದು ನಿಮಿಷ ಹೇಳ್ತೀನಿ, 3 ಜನಕ್ಕೆ ಅಧಿಕಾರ ಇರುತ್ತೆ. ಈಗ ತೊಗೊಂಡಿದ್ದೀವಿ, ಅವ್ರಿಗೆ ಮತ್ತೆ ವಾಪಸ್ ಕೊಡ್ತೀವಿ. ಅದೆಲ್ಲ ಸರಿ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಅಲ್ಲ, ಇದು ಹೇಳಿ ಇದೆ. ಈಗ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, ಇಷ್ಟು ದೇವಸ್ಥಾನಗಳು ಬಿ ಜೆ ಪಿ ಸರ್ಕಾರ ಇದ್ದಾಗ ಸರ್ಕಾರ ಮುಜರಾಯಿ ಇಲಾಖೆಗೆ ತೊಗೊಂಡಿದ್ರು. ಬಿ ಜೆ ಪಿ ಸರ್ಕಾರ ಇದ್ದಾಗ, ಒಂದು ನಿಮಿಷ ಇರಿ, ಬಿ ಜೆ ಪಿ ಸರ್ಕಾರ ಇದ್ದಾಗ ನೋಡಿ, ಇಷ್ಟು ಸರ್ಕಾರ, ನಾನು ಹೇಳಿದ್ನಲ್ಲ ಇಷ್ಟೊತ್ತೂ, ಈ ದೇವಸ್ಥಾನಗಳು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ತೊಗೊಂಡಿದ್ದವರು ವಾಪಸ್ಸು ಕೊಟ್ಟಿದ್ದಾರೆ. ನಮ್ಮ ಇದು ಅವಧಿನಲ್ಲಿ ನೀವು ನೋಡಿದಿರಲ್ಲ, ಹಣದ ಅವ್ಯವಹಾರ ಆಗ್ತಿರ್ತಕ್ಕಂಥದ್ದು, ಹಣ ತೊಗೊಂಡು ಹೋಗ್ತಿರ್ತಕ್ಕಂಥದ್ದು ಕ್ಲಿಪ್ಪಿಂಗ್ಸ್ ಈಗಲೂ ಇದೆ, ನನ್ನ ವಿಡಿಯೋದಲ್ಲಿದೆ, ನಿಮಗೆಲ್ಲರಿಗೂ ಹಾಕ್ತೀನಿ. ಅಲ್ಲ ಸರ್, ಈಗ ಸರ್ಕಾರದ ಮೇಲೆ ಆರೋಪ ಬರ್ತಾ ಇರೋದೇನೆಂದರೆ ಹೆಚ್ಚಿನ ಉತ್ಪತ್ತಿ ಇರುವಂಥ ದೇವಸ್ಥಾನವರೆಗೆ ಅಲ್ಲ, ಉತ್ಪತ್ತಿನೇ ಇಲ್ಲ ಅಲ್ಲಿ, ಹಣನೇ ಅಲ್ಲಿ 25 ವರ್ಷದಿಂದ ಅಲ್ಲಿ ಇಲ್ಲ, ಅವ್ಯವಹಾರ ಆಗಿದೆ ಅಂತೇಳಿ. ಆಮೇಲೆ ಇನ್ನೊಂದು 1,50,000 ದೇವಸ್ಥಾನ ಇದೆ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? 1,50,000 ಖಾಸಗಿ ದೇವಸ್ಥಾನಗಳಿದೆ. ಈಗ ತೊಗೊಂಡಿರ್ತಕ್ಕಂಥದ್ದು ಎಷ್ಟು? ಒಂದೇ. ಇನ್ನು 1,49,099 ತೊಗೊಂಡಿದ್ದೀವಾ? ತೊಗೊಂಡಿಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ 508 ದೇವಸ್ಥಾನ ಬಿ ಜೆ ಪಿಯವ್ರ ಕಾಲದಲ್ಲೇ ಮುಜರಾಯಿ ಇಲಾಖೆಗೆ ಯಾಕೆ ಸೇರಿಸ್ಕೊಂಡ್ರು? ಆಗ ಯಾಕೆ ಮಾತಾಡಲಿಲ್ಲ ಇವರೆಲ್ಲ?
ಸರ್ ಈಗ ಆಮೇಲೆ ತಗೊಳ್ತೀವಿ, 5 ವರ್ಷ ಆದಮೇಲೆ ವಾಪಸ್ ಕೊಡ್ತೀವಿ. ಇದನ್ನು ಈಗ ಹೈಕೋರ್ಟಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ತೊಂದರೆ ಇಲ್ಲವ. ಆಮೇಲೆ ಈಗಲೂ ಕೂಡ ಆಡಳಿತ ಮಂಡಳಿ ಅವ್ರು ಚೆನ್ನಾಗಿ ಮಾಡ್ತೀವಿ ಅಂದರೆ ಅವ್ರಿಗೆ ವಾಪಸ್ ಕೊಡ್ತೀವಿ. ನಮಗೇನು ಬೇಕಾ, ನಮ್ಮ ದೇವಸ್ಥಾನಗಳು ಯಾವುದು, ನಮ್ಮ ಮುಜರಾಯಿ ದೇವಸ್ಥಾನಗಳು ನೋಡ್ಕೊಳ್ಳೋಕ್ಕೆ ನಮ್ಗೆ ಸಾಕು. ನಮ್ಗೆ ಯಾವ ಖಾಸಗಿ ದೇವಸ್ಥಾನಗಳು ಬೇಕಾಗಿಲ್ಲ. ಅವ್ಯವಹಾರ ಆದರೆ ಸೆಕ್ಷನ್ 41, 42 ಪ್ರಕಾರ ಈ ಕಾಯ್ದೆ ಮಾಡಿದವರು ಯಾರು? JH ಪಟೇಲ್ರು. ಆ ಕಾಯ್ದೆ ಪ್ರಕಾರ BJPಯವರು ಅವರ ಅವಧಿನಲ್ಲಿ 8 ದೇವಸ್ಥಾನಗಳನ್ನು ಮುಜರಾಗಿ ತೊಗೊಂಡಿದ್ದಾರೆ, ವಾಪಸ್ಸು ಕೊಟ್ಟಿದ್ದಾರೆ. ನಾವು ತಗೊಂಡಿದ್ದೀವಿ, ಮತ್ತೆ ವಾಪಸ್ ಕೊಡ್ತೀವಿ. ಸಾರಿಗೆ ಇಲಾಖೆಯಲ್ಲಿ ಇತ್ತೀಚೆಗೆ ಕೆಲವು ಭ್ರಷ್ಟಾಚಾರದ ವಿಷಯಗಳು ಬಂತು. ಎಲ್ಲಿ, ಯಾವುದು, ಎಲ್ಲಿ ಹೇಳಿ? ಮಂಗಳೂರಿನಲ್ಲಿ ಈ ಬೆಂಜ್ ಕಾರನ್ನು ಆಯ್ತಲ್ಲ, ಅದು ಈ ಥರ ಸಸ್ಪೆಂಡ್ ಮಾಡಿದ್ದೀವಲ್ಲ. ಹಲವಾರು ಮತ್ತೆ ಘಟನೆಗಳು ನಡೆದಿದೆ. ಮತ್ತೆ ಈಗ ಖಾಸಗಿ ಒಂದು ಈಗ ನಾನು ಬಂದ ಮೇಲೆ ಮಧ್ಯವರ್ತಿಗಳು ಯಾರೂ ಕೂಡ RTO ಆಫೀಸ್ ಒಳಗಡೆ ಸೇರಿಸಬಾರ್ದು ಅಂತೇಳಿ ಮಾಡಿದ್ದೀನಿ. ಆಮೇಲೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಇದೆ ಅಂತ ಪಾಂಡಿಚೇರಿ, ಗೋವಾ ಮತ್ತು ಮಿಜೋರಾಮು ಆ ಭಾಗದಲ್ಲೆಲ್ಲ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಂತೇಳಿ ಅಲ್ಲಿ ಕಾರುಗಳು, ಬಸ್ಸುಗಳನ್ನ ಅಲ್ಲಿ ಹೋಗಿ ಬುಕ್ ಮಾಡಿ ಈ ಬೆಂಗಳೂರಲ್ಲಿ ಓಡಿಸ್ತಾ ಇರ್ತಾರೆ ಅಥವಾ ಕರ್ನಾಟಕದಲ್ಲಿ ಓಡಿಸ್ತಾ ಇರ್ತಾರೆ. ಅಂಥವ್ರನ್ನ ನಮ್ಮ RTO ಅಧಿಕಾರಿಗಳು ಅವ್ರಿಗೆ ಹಿಡಿದು ಪೆನಾಲ್ಟಿ ಹಾಕಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ಹಾಗೆ ಮುಂದುವರಿಸ್ತೀವಿ. ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡೋಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದರೆ ನಿದ್ರೇ ಬರೋಲ್ಲ. ಈ BJP ಅವ್ರಿಗೆ ಹಾಗೆ ಅಷ್ಟೇ. ನೆಹರು ಸತ್ತು ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯ್ತು ನೆಹರೂರವರು ಸತ್ತು? ಇವತ್ತು ಅವ್ರು ನೆಹರೂರವರು ವಿಚಾರ ಮಾಡ್ತಾ ಇದ್ದಾರೆ. ಆಮೇಲೆ ನೆಹರೂರವರು ಈ ದೇಶಕ್ಕೆ ಅವರ ಇಡೀ ಆಸ್ತಿಯನ್ನು ಬರ್ಕೊಟ್ಟವರು. ಈ BJPಯವರೇನು ಅವ್ರ ಆಸ್ತಿನ ಯಾರೂ ದೇಶಕ್ಕೆ ಬರ್ಕೊಟ್ಟಿಲ್ಲ. ನೆಹರೂರವರು ಅವರ ಕುಟುಂಬದ ಆಸ್ತಿಯನ್ನು ಇಡೀ ದೇಶಕ್ಕೆ ಬರ್ಕೊಟ್ಟವರು. 10 ವರ್ಷಗಳ ಕಾಲ ಜೈಲಲ್ಲಿದ್ದವರು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಈ ಕ್ಷಣಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ CM ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಶಾಸಕರ ಸಪೋರ್ಟ್ ಇದೆ. ಅದು DK ಶಿವಕುಮಾರ್ ಅವರಿಗೆ ಇದು ಶಾಸಕರ ಸಪೋರ್ಟ್ ಅಂತಿಲ್ಲ, ಅವರಿಗೂ ಇದೆ. ಅಂದರೆ ಇದರ ಅರ್ಥ ಏನು? ಈ ಕ್ಷಣದಲ್ಲಿ ಮುಂದೆ ಅದು ಚೇಂಜ್ ಆಗ್ಬೋದಾ ಅಂತ. ಒಂದು ನಿಮಿಷ ಇರಿ. ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರು ಸೇರಿಸಿ ಎಲ್ಲರೂ ಬೆಂಬಲ ಇದೆ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು, ಅವ್ರು ನನ್ನ ಮಾತು ಕೇಳಿ ನೀವು. ಅವ್ರು ಹೇಳಿದ್ದಕ್ಕೆ ನಾನು ಕಾಮೆಂಟ್ ಮಾಡಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಪೋರ್ಟ್ ಇದೆ, ಅದು ಮುಂದೆ ಚೇಂಜ್ ಆಗ್ಬೋದು ಅಂತ ಅವ್ರದ್ದೊಂದು ಹಿಂಟ್ ಇದೆ. ಹಾಗಾದ್ರೆ ಈಗ ಆ ಥರದ್ದೇನೂ ಆಗಲ್ಲ. ಸಿದ್ದರಾಮಯ್ಯ ಅವರೇ ಭಾಳ ಸ್ಪಷ್ಟವಾಗಿ ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ನಿಮಿಷ ಇರಿ. ಯಾವ ಸಮಾವೇಶ? ಈಗ ಸಾಧನಾ ಸಮಾವೇಶ ಅಯ್ಯೋ, ಮಾಡಲೇಬೇಕು. ಸರ್ಕಾರ ಇರೋವರೆಗೂ ಮಾಡಲೇಬೇಕು. ಸಮಾವೇಶ ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು. ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ನಾವು ಸಾಧನೆ ಮಾಡಿದ್ದೀವಿ. BJPಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರಿಗೇನು ಸಾಧನೆ ಮಾಡಿರಲಿಲ್ಲ. ಈಗ ಮೈಸೂರು ಭಾಗದಲ್ಲಿ, ಒಕ್ಕಲಿಗರ ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ CM ಅವರು ಮುಂದಾಗ್ತಾ ಇರುವಂಥದ್ದು. ಈಗ ಹೆಡ್ ಆ್ಯಂಡ್ ಟೈಲ್ DCM ಇಬ್ಬರು ಹೆಡ್ ಆ್ಯಂಡ್ ಟೈಲ್ ಇದ್ದಂಗೆ, ಒಂದೇ ಕಾಯಿನವರು. ಯಾಕೆ ತಲೆ ಕೆಡಿಸ್ಕೊಳ್ತೀರಾ ನೀವು? ಈಗ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ? DK ಶಿವಕುಮಾರ್ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ? ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಅದು ಏನೋ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಅವ್ರು ದೈವ ಭಕ್ತರಲ್ವ, ಎಲ್ಲ ಮಹಾರಾಷ್ಟ್ರದಲ್ಲೆಲ್ಲ ಪೂಜೆಗೆ ಹೋಗಿದ್ದಾರೆ. ಅಲ್ಲ, ಈಗ ಎಲೆಕ್ಟ್ರಿಕ್ ಬಸ್ ಅದರಿಂದ ಅವರಿಗೆ ಈಗ ಸಮಸ್ಯೆ ಆಗಲ್ಲ. ಈಗ ನಿಮ್ಮ ಹೊಸ ಇದರಿಂದ ಈ ಪರ್ಮಿಟ್ ತೊಗೊಂಡು ನಾವೇನು ಪರ್ಮಿಟ್ಟು ಅದು ಅಸೆಂಬ್ಲಿನಲ್ಲಿ ರೈಸ್ ಆಗಿತ್ತು. ಆಟೋ ತಾನೇ ಹೇಳ್ತೀರ ನೀವು. ಅವ್ರಿಗೆ ನಾವೇನು ಅಡ್ಡಿ ಮಾಡಲ್ಲ. ಆದರೆ ಎಷ್ಟು ಆಟೋ ಪರ್ಮಿಟ್ ಇದೆ ಅಂತ ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜ್ ಮಾಡಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತವೆ. ಈಗ ಟೆಂಪಲ್ ಟೂರಿಸಂಗೆ ಈ ದೇವಸ್ಥಾನಗಳಲ್ಲಿ ಚಾರ್ಜರ್ ಬಂದ ಆಯಿತು. ಚಾರ್ಜರ್ ಇದನ್ನು ಮಾಡುವಂಥ, ಚಾರ್ಜರ್ ಸೆಂಟರ್ಗಳನ್ನು ಮಾಡುವಂಥ ಯಾವುದಾದ್ರೂ ಯೋಜನೆ ಇದೆಯಾ? ಮಾಡೋಣ ಬಿಡಿ ದೇವಸ್ಥಾನದಲ್ಲಿ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಆಗಿದ್ದಾಗ